ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ರಿಯಲ್ ಹೀರೋಸ್ ಅನ್ನುವ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿ ಪ್ರತಿಭಾವಂತರಾಗಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಮಾಡುವುದು ನನ್ನ ಅನಿಸಿಕೆಯಲ್ಲಿ ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಒಂದು ಕರ್ತವ್ಯವನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಭಾಯಿಸಿದ್ದಾರೆ. ಅದಕ್ಕೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ಸಮಾಜದಲ್ಲಿ ಬರೀ ಶ್ರೀಮಂತರಿಗೆ ಮತ್ತು ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಮಾತ್ರ ಗೌರವ ಕೊಡುವಂಥ ಸಮಾಜದಲ್ಲಿದ್ದೇವೆ. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ದವರನ್ನು ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ, ಅದು ಸಮಾಜದ ಶಿಕ್ಷೆ. ಬಹಿಷ್ಕಾರದಿಂದ ಕುಟುಂಬಗಳಿಗೆ ಭಾಳ ನೋವಾಗ್ತಾ ಇತ್ತು. ಆದರೆ ಸಮಾಜ ಇದರ ಬಗ್ಗೆ ಕಾಳಜಿ ಇಟ್ಕೊಂಡಿರಲಿಲ್ಲ. ತಪ್ಪು ಮಾಡಿದ್ದವರನ್ನು ಅವರೇ ಶಿಕ್ಷಿಸ್ತಾ ಇದ್ದರು. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಈ ಸಮಾಜದಲ್ಲಿ ಶಾಂತಿ ಇರೋಕ್ಕೆ ಭಾಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ 5 ವರ್ಷದ ಲೋಕಾಯುಕ್ತದ ಅನುಭವದಿಂದ ನಾನು ಬಹಳ ತಪ್ಪು ಮಾಡಿದವರನ್ನು ಹತ್ತಿರದಿಂದ ಕಂಡಿದ್ದೇನೆ. ಅವರಿಗೆ ಶಿಕ್ಷೆ ಆಗಬೇಕಾದ್ರೆ ಇವತ್ತಿನ ನ್ಯಾಯಾಂಗದ ಪದ್ಧತಿಯಲ್ಲಿ ಮೊದಲನೇ ಕೋರ್ಟಲ್ಲಿ 10-15 ವರ್ಷ ಬೇಕು, ಮೇಲಿನ ಕೋರ್ಟಲ್ಲಿ ಇನ್ನೊಂದು 10-15 ವರ್ಷ, ಸುಪ್ರೀಂ ಕೋರ್ಟಲ್ಲಿ ಇನ್ನೊಂದು 10-15 ವರ್ಷ. ಅದರಿಂದ ಯಾರಿಗೂ ನ್ಯಾಯಾಂಗದಿಂದ ಶಿಕ್ಷೆ ಬರುವುದರ ಬಗ್ಗೆ ಹೆದರಿಕೆ ಇಲ್ಲ. ಬಂಧುಗಳೇ, ಈ ಸಮಾಜವನ್ನು ಇವತ್ತಿನ ಪರಿಸ್ಥಿತಿಯಿಂದ ದೂರ ಕರ್ಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡಿದ್ದೇನೆ. ಅಂಥ ಕರ್ತವ್ಯದಲ್ಲಿ ಇವತ್ತಿನ ಕಾರ್ಯಕ್ರಮ ಒಂದು ಭಾಳ ಮುಖ್ಯವಾದದ್ದು. ಜನರನ್ನು ಗುರುತಿಸಿ ಸನ್ಮಾನಿಸಿದರೆ ಅವರ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಮುಂದೆ ಕೂಡ ಒಳ್ಳೆಯ ಕೆಲಸ ಮಾಡಬೇಕು, ಸಮಾಜ ನನ್ನನ್ನು ಗುರುತಿಸ್ತದೆ ಅನ್ನೋ ಒಂದು ಆಸೆ ಇವರಲ್ಲಿ ಇರ್ತದೆ. ಆದ್ದರಿಂದ ಸಮಾಜದಲ್ಲಿ ಭಾಳ ಅಭಿವೃದ್ಧಿ ಆಗ್ಬೋದು. ಇದೇ ರೀತಿ ಮುಂದುವರೆದ್ರೆ, ಯಾವುದೇ ಒಂದು ಪ್ರಯತ್ನ ಇಲ್ಲದೆ ಮುಂದುವರೆದ್ರೆ ಭಾಳ ಕಷ್ಟ ಅಂತ ತಿಳ್ಕೊಂಡಿದ್ದೇನೆ. ಇವತ್ತು ಒಂದೊಂದು ಹಗರಣದಲ್ಲಿ ಲಕ್ಷ ಕೋಟಿ ರೂಪಾಯಿಗಳು ಸೋರಿಕೊಂಡು ಹೋಗ್ತವೆ. ಈ ದೇಶದ ಅಭಿವೃದ್ಧಿ ಯಾವ ರೀತಿ ಆಗೋಕ್ಕೆ ಸಾಧ್ಯವಿದೆ? ಒಂದು ಪಕ್ಷದವರು ಇನ್ನೊಂದು ಪಕ್ಷಕ್ಕೆ ಹೇಳ್ತಾರೆ ನಿಮ್ಮದು 40% ಸರ್ಕಾರ ಅಂತಾರೆ. ಅವರನ್ನು ಕೇಳಿದರೆ ನಿಮ್ಮ ಕಾಲದಲ್ಲಿ ಎಷ್ಟಿತ್ತು ಅಂದರೆ ನಿಮ್ಮಷ್ಟು ಇರಲಿಲ್ಲ ಅಂತ. ಅಂದರೆ ಏನಾಗ್ತಾ ಇದೆ ಅನ್ನೋದನ್ನು ಅವರು ಹೋಗ್ತಾ ಇದ್ದಾರೆ. ಅಂತಹ ಸಮಾಜದಲ್ಲಿ ಬದಲಾವಣೆ ತರಬೇಕಾದರೆ ಇಂತಹ ಕಾರ್ಯಕ್ರಮಗಳು ಬೇಕಾಗ್ತದೆ. ನಾನು ಕೂಡ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನನ್ನ 86ನೇ ವಯಸ್ಸಲ್ಲಿ ನಾನು ಹೋದ ವರ್ಷ ಎಲ್ಲ ಸೇರಿಕೊಂಡು 1864 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳಿಗೆ ನನ್ನ ಅನಿಸಿಕೆಗಳನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಸಮಾಜದಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ಮಾನವೀಯತೆ ಇದ್ದರೆ ಸಮಾಜದಲ್ಲಿ ಸೌಹಾರ್ದ ಜಾಸ್ತಿ ಆಗ್ತದೆ. ಈ 2 ಮೌಲ್ಯಗಳನ್ನು ಅವರು ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಶಾಲಾ ಕಾಲೇಜಿಗೆ ಹೋಗ್ತಾ ಇರ್ತೇನೆ. ಹಿಂದೆ ಈ ಪ್ರಯತ್ನ ಮಾಡ್ತಾಯಿದ್ರು. ಪೋಷಕರು ಮಕ್ಕಳಿಗೆ ಹೇಳ್ತಾ ಇದ್ದರು, ಈ 2 ಮೌಲ್ಯಗಳನ್ನು ಇಟ್ಕೊಳ್ಳಿ ಅಂತ. ಇವತ್ತಿನ ಪೋಷಕರು ಶ್ರೀಮಂತನಾಗಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಆವಾಗ ತಾನೇ ನಿನಗೆ ನಮಸ್ಕಾರ ಮಾಡ್ತಾರೆ. ಎಂಥ ಕುಟುಂಬದಲ್ಲಿ ಇರ್ತಾರೆ ನೋಡಿ.
ಎಲ್ಲರಿಗೂ ಶ್ರೀಮಂತರಾಗಬೇಕನ್ನೋದು, ಶ್ರೀಮಂತರಾಗೋದ್ರಲ್ಲಿ ಏನು ತಪ್ಪಿಲ್ಲ, ಎಲ್ಲರ ಆಕಾಂಕ್ಷೆ ಅನ್ನೋದು ಇರಬೇಕು. ಆದರೆ ಆ ಆಕಾಂಕ್ಷೆಯನ್ನು ಪೂರೈಸುವುದು ಒಂದು ಸರಿದಾರಿಯಲ್ಲಿ, ತಪ್ಪು ದಾರಿಯಿಂದ ಆಕಾಂಕ್ಷೆಯನ್ನು ಪೂರೈಸುವ ಪ್ರಯತ್ನ ಮಾಡಬೇಡಿ. ನನ್ನ ಅನಿಸಿಕೆಯಲ್ಲಿ ಇದ್ದದ್ರಲ್ಲೇ ಸಂತಸ ಪಡೆಯೋದ್ರಿಂದ ಬರುವಂಥ ಒಂದು ತೃಪ್ತಿ ಮನುಷ್ಯನಲ್ಲಿ ಇನ್ಯಾವುದೇ ರೀತಿಯಲ್ಲೂ ಬರಲ್ಲ. ನಮ್ಮ ಸಮಾಜದಲ್ಲಿ ಶ್ರೀಮಂತ ಮತ್ತು ಬಡವ ಅನ್ನೋದು ಇದ್ದೇ ಇದೆ, ಅದು ಮುಂದಕ್ಕೂ ಇರ್ತದೆ. ನಮ್ಮ ಪ್ರಯತ್ನ ನಾವು ಮಾಡಬೇಕು ಸರಿದಾರಿಯಲ್ಲಿ. ಏನೂ ನಮ್ಮ ಕಡೆ ಬರದೇ ಇದ್ದರೆ ಪರವಾಗಿಲ್ಲ, ನನಗಿಂತಲೂ ಕೆಳಮಟ್ಟದಲ್ಲಿರುವವರು ಭಾಳಷ್ಟು ಜನ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಂದು ಕಡೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಭಾಳಷ್ಟು ಪ್ರಶಸ್ತಿಗಳು ಬಂದಿರ್ತವೆ, ಪ್ರಶಸ್ತಿ ಜೊತೆ ನಗದು ಕೂಡ ಬಂದಿರ್ತದೆ. ₹1 ಇಟ್ಕೊಂಡಿಲ್ಲ. ಒಂದು ಸಂಸ್ಥೆಯವರು ₹1 ಕೋಟಿ ಕೊಟ್ಟರು. ಅದನ್ನು ಭಾರತದ ಯೋಧರಿಗೆ ಕೊಟ್ಟೆ. ನನ್ನ ಜೀವನದಲ್ಲಿ ನನ್ನ ಕೆಲಸದಿಂದ ಬಂದ ಸಂಬಳದಿಂದ ಮಾತ್ರ ನಾನು ಇದ್ದೇನೆ. ಇನ್ನೊಬ್ಬರ ಜೊತೆ ನನ್ನ ಹಣವನ್ನು ನಾನು ಕಂಪೇರ್ ಮಾಡಲ್ಲ. ಖುಷಿಯಾಗಿರ್ತೇನೆ. ₹1 ಯಾವ ಶಾಲೆಯಿಂದಲೂ ತಗೊಂಡಿಲ್ಲ. ಹೋಗಿ ಬರುವ ಖರ್ಚು ನನ್ನ ಖರ್ಚಲ್ಲಿ. ಯಾಕೆಂದರೆ ಈ ಸಮಾಜವನ್ನು ಬದಲಾಯಿಸುವಂಥ ಒಂದು ಪ್ರಯತ್ನ ಮಾಡದಿದ್ದರೆ ನನ್ನ ಅನುಭವದಲ್ಲಿ ನಾನು ಕಂಡಂಥ ಅನ್ಯಾಯಗಳನ್ನು ನೀವ್ಯಾರೂ ನೋಡಿರಕ್ಕಿಲ್ಲ. ಒಂದು ದಿವಸ ಪೋಷಕರು ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ಮಗು ನೋಡೋಕ್ಕೆ ಚೆನ್ನಾಗೇ ಇದೆ, ಮಗುವಿಗೆ ಗುದದ್ವಾರ ಇಲ್ಲ, ತಿನ್ನೋದು ಬಾಯಲ್ಲಿ, ಹೊರಗೆ ತರೋದು ಬಾಯಲ್ಲಿ. ಊರ ಡಾಕ್ಟ್ರು ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಇದನ್ನೊಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಇದು ಸರಿಪಡಿಸ್ತಾನೆ ಅಂತ. ಅವರು ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋಗ್ತಾರೆ. ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚು ಆಗ್ತದೆ ಅಂತಾನೆ. ಖರ್ಚಲ್ಲ, ಖರ್ಚು ಲಂಚ. ಗಂಡ ಹೆಂಡತಿ ಹತ್ರ ಅವ್ರು ಕೇಳಿದ ಹಣ ಇರಲಿಲ್ಲ. ಅಷ್ಟು ಹಣ ಕೊಡದೇ ಇದ್ದರೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಅದರಲ್ಲಿ ಟ್ಯೂಬ್ ಹಾಕಿಬಿಟ್ಟು ಅಲ್ಲಿಂದ ಹೋಗ್ತದೆ, ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರಬೇಕು ಮಲ ಶೇಖರಣೆಗೆ ಅಂತ. ಅದನ್ನು ನಂಬದೆ ಪೋಷಕರು ಮಗುವನ್ನು ಲೋಕಾಯುಕ್ತಕ್ಕೆ ಕರ್ಕೊಂಡು ಬಂದರು. ನಮ್ಮ ಅಧಿಕಾರಿಗಳ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿ ಇರುವಂಥ ಮಣಿಪಾಲ್ ಖಾಸಗಿ ಆಸ್ಪತ್ರೆ, ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು. ನಾನು ಅವ್ರನ್ನ ಬೇಡ್ಕೊಂಡು ಈ ಮಗುಗೊಂದು ಭವಿಷ್ಯ ಕೊಡಿ, ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ. ಅವ್ರು ಆಪ್ರೇಷನ್ ಮಾಡಿದರು. ಮಗು ಇವತ್ತು 19 ವರ್ಷದ ಹುಡುಗಿ, ಯಾವ ಸಮಸ್ಯೆಯೂ ಇಲ್ಲ. ಏನಾಗ್ತಾ ಇತ್ತು ಆ ಮಗುವಿನ ಗತಿ? ಬ್ಯಾಗ್ ಹಾಕ್ಕೊಂಡು ಸುತ್ಕೊಂಡು ಇರ್ತಾಯಿದ್ರೆ. ಇಂಥ ಎಷ್ಟು ಘಟನೆಗಳನ್ನು ನಾನು ಕಂಡಿದ್ದೇನೆ. ಕೈ ತುಂಬ ಸಂಬಳ ಬರ್ತದೆ, ಆದರೆ ಒಂದಿಷ್ಟು ಮಾನವೀಯತೆ ಇಲ್ಲ. ತನ್ನ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಮಾನವೀಯತೆ ಭಾಳ ಜನರಲ್ಲಿ ಇಲ್ಲ. ಅದಕ್ಕಾಗಿ ಇಂಥ ಪ್ರಶಸ್ತಿಗಳು ಒಳ್ಳೆಯ ಜನರನ್ನು ಗುರುತಿಸಿ ಕೊಟ್ಟರೆ ಖಂಡಿತವಾಗಿಯೂ ಸಮಾಜದಲ್ಲಿ ಒಳ್ಳೆಯ ಸುಧಾರಣೆ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.